ಇಲ್ಲಿ ನಾವು 25 ಜನ ಸೇರಿ 100 ಶರ್ಟ್ ಅನ್ನ ಫಿನಿಶ್ ಮಾಡ್ತೇವೆ. ಅಂದ್ರೆ ದಿವಸಕ್ಕೆ ಒಂದು ದಿನಕ್ಕೆ ಒಂದು ಮೆಂಬರ್ನ ಕೆಪಾಸಿಟಿ ಒಂದು 4 ಶರ್ಟ್ 5 ಶರ್ಟ್ ಫಿನಿಶ್ ಮಾಡ್ತಾರೆ. ಈ ಫಿನಿಶ್ ಮಾಡಿ ನಮ್ಗೆ ಕಟ್ಟಿಂಗ್ ಎಲ್ಲ ಸಿರಿಯಲ್ಲೇ ಬರ್ತದೆ. ಸಿರಿಯಿಂದಲೇ ಕಟ್ಟಿಂಗ್ ಆಗಿ ಮತ್ತೆ ನಾವಿಲ್ಲಿ ಫಿನಿಶ್ ಮಾಡುವಂತದ್ದು ಅಂದ್ರೆ ಸ್ಟಿಚಿಂಗ್ ಮಾತ್ರ, ಪಟ್ಟಿ ಸ್ಟಿಚಿಂಗ್ ಮಾಡುವಂತದ್ದು, ಮತ್ತೆ ಬಟನ್ ಹೋಲು, ಬಟನ್ ಸ್ಟಿಚಿಂಗ್, ಮತ್ತೆ ಪ್ಯಾಕಿಂಗ್, ಟ್ರಿಮ್ಮಿಂಗ್ ಎಲ್ಲ ನಮ್ಗೆ ನಮ್ಮ ಸಿರಿಯಲ್ಲೇ ಆಗ್ತದೆ. ನಮ್ಗೆ ಈ ಫಿನಿಶಿಂಗ್ ಮಾಡಿದ ಶರ್ಟಿಗೆ 15 ರೂಪಾಯಿ ಕೊಡ್ತಾರೆ. ಈ 15 ರೂಪಾಯಿಯಲ್ಲಿ ಅಂದ್ರೆ ನಮ್ಗೆ ಇಲ್ಲಿ ಕೆಲಸ ಫುಲ್ ಇದೆ. ಮತ್ತೆ ಈ ಅಂದ್ರೆ ಆರ್ಡರ್ ಇರ್ತದೆ ನಮ್ಗೆ ಜಾಸ್ತಿ. ಯೂನಿಫಾರ್ಮ್ ಆರ್ಡರ್ ಎಲ್ಲ ಇರುವಾಗ ಹೆಚ್ಚಾಗಿ ನಾವು ಒಂದು ವರ್ಷದಲ್ಲಿ 10 ಸಂಡೆ ಕೆಲಸ ಮಾಡಿದ್ದುಂಟು. ಅಂದ್ರೆ ಯೂನಿಫಾರ್ಮ್ ಎಲ್ಲ ಸ್ವಲ್ಪ ಜಾಸ್ತಿ ಆರ್ಡರ್ ಉಂಟು. ಮತ್ತೆ ಆರ್ಡಿನರಿ ಶರ್ಟ್ ಅನ್ನ ಮಾಡ್ತೇವೆ. ಈ ಯೂನಿಫಾರ್ಮ್ ಆರ್ಡರ್ ಇಲ್ಲದಾಗ ನಾವು ಆರ್ಡಿನರಿ ಶರ್ಟ್ ಅನ್ನ ನಮ್ಗೆ ಬೇಕಾದಷ್ಟು ಕೆಲಸ ಉಂಟು. ಕೆಲಸಕ್ಕೆ ಯಾವುದು ನಮ್ಗೆ ಕೆಲಸ ಇಲ್ಲ ಅಂತ ಇವತ್ತಿಗೂ ಆಗ್ಲಿಲ್ಲ. ನಮ್ಮಲ್ಲಿ ಸಾಮರ್ಥ್ಯನೂ ಉಂಟು. ಮತ್ತೆ ನಮ್ಗೆ ಅದೇ ಸಂಡೆಯಲ್ಲಿ ನಾವೊಂದು ಯೂನಿಫಾರ್ಮ್ ಟೈಮಲ್ಲಿ ಅಂದ್ರೆ ಮೇ, ಜೂನ್, ಜುಲೈ ಈ 3 ತಿಂಗಳಲ್ಲಿ ಜಾಸ್ತಿ ಯೂನಿಫಾರ್ಮ್. ಈಗೊಂದು 3-4 ವಾರದಲ್ಲಿ ಫುಲ್ಲು ಕೆಲಸ ಆಯ್ತು ನಮ್ದು ಈ ಟೈಮಲ್ಲೂ. ಮತ್ತೆ ಆರ್ಡರ್ ನಮ್ಗೆ ಬೇಕಾದಷ್ಟು ಉಂಟು. ಏನು ಇಷ್ಟವರೆಗೆ ಆರ್ಡರ್ ಇಲ್ಲ ಅಂತ ಏನಾಗಿಲ್ಲ. ಓಕೆ, ನಮ್ಮ ಘಟಕದಲ್ಲಿ ಇದು ಒಂದು ಮೆಂಬರ್ ಒಂದು 5 ಶರ್ಟ್ ಫಿನಿಶ್ ಮಾಡ್ತಾರೆ. ಒಂದು ಶರ್ಟಿಗೆ 15 ರೂಪಾಯಿ ಕೊಡ್ತಾರೆ. ಸಾಧಾರಣ ಒಂದು 60ರಿಂದ 70-75ರವರೆಗೆ ನಾವು ಪರ್ ಡೇ ಪೇಮೆಂಟ್ ತಗೊಳ್ತಾ ಇದ್ದೇವೆ. ನಾವಂದ್ರೆ ಒಂದು ಶರ್ಟಿನ ಮೇಲೆ ವೆರೈಟಿ ಉಂಟು. ಅದರಲ್ಲಿ ಒಂದು ಶರ್ಟಿಗೆ 15 ರೂಪಾಯಿ ಇದ್ರೆ ಸೆಕ್ಯೂರಿಟಿ ಶರ್ಟ್ ಮಾಡ್ತೇವೆ, ಮತ್ತೆ ಆಪ್ರನ್ ಮಾಡ್ತಿದ್ದೇವೆ, ಮತ್ತೆ ಶರ್ಟ್ ಯೂನಿಫಾರ್ಮ್ ಶರ್ಟ್, ಮತ್ತೆ ಅದೇ ಹೆಚ್ಚಾಗಿ ಅದಕ್ಕೆ ನಮಗೆ ಕಮಿಷನ್ ಬೇರೆ ಬೇರೆ ಇದ್ರದ್ದು ಕಮಿಷನ್ ಉಂಟು. ಮತ್ತೆ ಇಲ್ಲಿ ನಾವು ಅದೇ 25 ಜನ ಕೆಲಸ ಮಾಡ್ತಿದ್ದಾರಲ್ವಾ, ಅವರಲ್ಲಿ ಬ್ಯಾಚ್ ವರ್ಕ್ ಮಾಡಿದ್ದೇವೆ. ಈ ಬ್ಯಾಚ್ ಅಲ್ಲಿ ಒಂದು 5 ಜನ ಸೇರಿ ಒಂದು 25 ಶರ್ಟ್ ಫಿನಿಶ್ ಮಾಡಿದ್ರೆ ಅವ್ರಿಗೆ ಅದರ ಮೇಲೆ ಕಮಿಷನ್ ಕೊಡ್ತಿದ್ದೇವೆ. ಮತ್ತೆ ಪ್ರಾಬ್ಲಮ್ ಮತ್ತೆ ನಮ್ಮ ಇಲ್ಲಿ ಘಟಕದಲ್ಲೆಲ್ಲ ಪವರ್ ಮೆಷಿನ್ ಎಲ್ಲ ಪವರ್ ಮೆಷಿನ್ ಅಂದ್ರೆ ಕರೆಂಟ್ ಇಲ್ಲದಾಗ ಜನರೇಟರ್ ವ್ಯವಸ್ಥೆ ಮಾಡಿಕೊಂಡಿದ್ದೇವೆ. ಜನರೇಟರ್ ಉಂಟು. ಮತ್ತೆ ಸಮಸ್ಯೆ ಅಂದ್ರೆ ಸಣ್ಣ ಪುಟ್ಟ ಸಮಸ್ಯೆ, ಕೆಲವರು ಅವರ ವೈಯಕ್ತಿಕ ಸಮಸ್ಯೆಯಿಂದ ಅವರಿಗೆ ಏನಾದ್ರೂ ಹುಷಾರಿಲ್ಲದಾಗ ನಾವು ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಕೆಲಸ ಮಾಡ್ತೇವೆ. ಏನು ಇಲ್ಲ. ಪ್ರಾಬ್ಲಮ್ ಸಾಧಾರಣ ಮುಂಚೆ ಇತ್ತು. ನಮ್ದು ಶರ್ಟಿನ ಮೇಲೆ ಏನಾದ್ರೂ ಪ್ರಾಬ್ಲಮ್ ಇತ್ತು ಅಂದ್ರೆ ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಹೇಳಿ ರಿಟರ್ನ್ ಮಾಡ್ತಿದ್ರು. ಆವಾಗ ನಾವು ಸ್ವಲ್ಪ ಅದನ್ನ ಕ್ವಾಲಿಟಿ ಕಂಟ್ರೋಲ್ ಮಾಡಿದ್ದೇವೆ. ಈಗ ತುಂಬಾನೇ ಇಂಪ್ರೂವ್ಮೆಂಟ್ ಆಗಿದ್ದೇವೆ. ಅಂದ್ರೆ ಶರ್ಟ್ ಎರಡು ಬರುದಿಲ್ಲ, ಕಡಿಮೆ. ಅದ್ರಲ್ಲಿ ಇಷ್ಟವರೆಗೆ ಏನು ನಮ್ಗೆ ಪ್ರಾಬ್ಲಮ್ ಏನ್ ಬರ್ಲಿಲ್ಲ. ಮತ್ತೆ ಸಣ್ಣ ಪುಟ್ಟ ಅದನ್ನ ನಾವೇ ಅಡ್ಜಸ್ಟ್ ಮಾಡಿ ಕೊಡ್ತಿದ್ದೇವೆ. ಮತ್ತೆ ಅದೇ ನಮ್ಗೆ ಕರೆಂಟ್ ಇಲ್ಲದಾಗ ಜನರೇಟರ್ ಉಂಟು. ಒಂದು ಶರ್ಟಿಗೆ ಕರೆಂಟ್ ಇದೆಲ್ಲ ಇಲ್ಲಿ. She was telling that there is not much of problem and there is a power cut for which there is a generator, and she was talking about the wages, how the wages are given. ಅದೆಂತದೋ ಹೇಳಿದ್ರಲ್ಲ, ಪ್ರತಿ ಒಂದಕ್ಕೆ ಬೇರೆ ಬೇರೆ ರೀತಿಯ ಕಮಿಷನ್. ಅಂದ್ರೆ ಅದು ಸೆಕ್ಯೂರಿಟಿ ಶರ್ಟ್ ಮಾಡುವಂತದ್ದು. ಸೆಕ್ಯೂರಿಟಿ ಶರ್ಟ್ ಮಾಡಿ, ಸೆಕ್ಯೂರಿಟಿ ಶರ್ಟ್ ಆದ್ರೆ ಎಷ್ಟು, ಯೂನಿಫಾರ್ಮ್ ಆದ್ರೆ ಎಷ್ಟು? ಸೆಕ್ಯೂರಿಟಿ ಶರ್ಟ್ ಮಾಡ್ತಿದ್ದೇವೆ. ಈ ಸೆಕ್ಯೂರಿಟಿ ಶರ್ಟಿಗೆ ನಮಗೆ 25 ರೂಪಾಯಿ ಕಮಿಷನ್ ಕೊಡ್ತಾರೆ. ಒಂದು 3 ಶರ್ಟ್ ಫಿನಿಶ್ ಮಾಡ್ಲಿಕ್ಕೆ ಅಂದ್ರೆ ಅದರಲ್ಲಿ ಸ್ವಲ್ಪ ಟಫ್ ಕೆಲಸ ಆದ್ರಿಂದ. ಮತ್ತೆ ಕಿಚನ್ ಶರ್ಟ್ ಮಾಡ್ತಿದ್ದೇವೆ, ಅದಕ್ಕೂ 25 ರೂಪಾಯಿ. ಆಪ್ರನ್ ಮಾಡ್ತಿದ್ದೇವೆ, ಅದಕ್ಕೆ ಒಂದು 20 ರೂಪಾಯಿ ಕೊಡ್ತಾ ಇದ್ದಾರೆ. ಮತ್ತೆ ನಮ್ದು ಆರ್ಡಿನರಿ ಶರ್ಟಿಗೆ 15 ರೂಪಾಯಿ. ಅದರಲ್ಲಿ ನಾವು ಅಂದ್ರೆ ನಮ್ಗೆ ಸೆಕ್ಯೂರಿಟಿ ಶರ್ಟ್ ಹಾಕಿದ್ರು ನಮ್ಗೇನು ಅದು ಆಗುದಿಲ್ಲ ಅಥವಾ ನಮ್ಮಲ್ಲಿ ಸಾಮರ್ಥ್ಯ ಇಲ್ಲ ಅಂತ ಇದು ಯಾವುದು ಮಾಡ್ಲಿಲ್ಲ. ಅಂದ್ರೆ 25 ರೂಪಾಯಿ ಕೊಟ್ಟರೆ 3 ಶರ್ಟ್ ಫಿನಿಶ್ ಮಾಡ್ತೇವೆ. 75 ರೂಪಾಯಿ ಪರ್ ಡೇ ಒಂದು. She was talking about the prices of different varieties of products what they were doing. They were doing security shirt, that is the shirt for the security people. Okay. And the shirt for the cook, the apparel shirts and the uniform. She was telling about the price of different things. ಅಂದ್ರೆ ಲೋನ್ ಮಾಡ್ಲಿಕ್ಕೆ ನಮ್ಗೆ ಅಂದ್ರೆ ಮನೇಲಿ ಹೆಚ್ಚಾಗಿ ಅಪ್ಪನೇ ನಮ್ಮಲ್ಲಿ ಹೇಳುವಂತದ್ದು. ಏನಾದ್ರು ಬೇಕು ಮನೆಗೆ, ಏನಾದ್ರು ಐಟಮ್ ಬೇಕು ಅಥವಾ ಏನೋ ಒಂದು ಮಾಡ್ಬೇಕು, ಹಾಗೆ ಮಾಡ್ಬೇಕು, ಹೀಗೆ ಮಾಡ್ಬೇಕು ಅಂತ ಎಲ್ಲ ಅಪ್ಪನೇ ಹೇಳುವಂತದ್ದು. ಅಂದ್ರೆ ಮತ್ತೆ ನಾವು ಇಲ್ಲಿ
ಅಂದ್ರೆ ಮುಂಚೆ ನಮಗೆ ಪ್ರಾಬ್ಲಮ್ ಇತ್ತು, ಸಮಸ್ಯೆ ಇತ್ತು. ಇವಾಗ ಸ್ವಲ್ಪ ಸಾಲ ಆಗಿದೆ. ಅಂದ್ರೆ ಸ್ವಲ್ಪ ಆಚೆ ನಾವು ನಮ್ಮ ತಮ್ಮನವರಿಬ್ರು ಇದ್ದಾರೆ, ಅವರು ಸ್ವಲ್ಪ ಕೆಲಸ ಅಂದ್ರೆ ಇನ್ಕಮ್ ಬರ್ತಾ ಉಂಟು, ಅವರಲ್ಲೂ ಇನ್ಕಮ್ ಉಂಟು, ಮತ್ತೆ ನಮ್ಮಲ್ಲಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಆಗ್ತದೆ. ಸಣ್ಣ ಪುಟ್ಟ ಸಮಸ್ಯೆ ಉಂಟು, ಅದು ಎಲ್ರಿಗೂ ಇದ್ದದ್ದೇ, ಆದ್ರೂ ಅಡ್ಜಸ್ಟ್ ಮಾಡಿಕೊಂಡು ಹೋಗ್ತಾ ಇದ್ದೇವೆ. ಗುಂಪಲ್ಲಿಗೆ ಯಾರಾದ್ರೂ ಸೇರ್ಬೇಕಾದ್ರೆ ಮತ್ತೆ ನಾವಿಲ್ಲಿ ಗುಂಪಲ್ಲಿ ನಮ್ಮ ಈ ಸೊಸೆ ಸಂಘಕ್ಕೆ ಅಥವಾ ಈ ಯೂನಿಟಿಗೆ ಸೇರಿಸ್ತಾ ಇದ್ದೇವೆ. ಅಂದ್ರೆ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ 63 ಜನ ಇದ್ರಲ್ವಾ, ಅವರೆಲ್ಲ ಮ್ಯಾರೇಜಿಗೆ ಹೋದ ನಂತರ ನಾವಿಲ್ಲಿ ಸೇರ್ಪಡೆ ಮಾಡಿದ್ದೇವೆ. ಎಲ್ಲ ಮೆಂಬರ್ಗಳು ಇಲ್ಲಿ ಸೇರ್ಪಡೆ ಆದವರೇ, ಅವರಿಗೆ ಇಲ್ಲಿ ಟ್ರೈನಿಂಗ್ ನಾವು ಕೊಡ್ತೇವೆ. ನಿಮ್ಗೆ ಮುಂಚೆ ಟ್ರೈನಿಂಗ್ ಟೈಲರಿಂಗ್ ಗೊತ್ತಿದ್ದವರನ್ನೇ ತಗೊಳ್ತೀರಾ ಅಥವಾ ಈಗ ನಂಗೇನು ಗೊತ್ತಿಲ್ಲದವರನ್ನ ತಗೊಳ್ತೇವೆ ನಾವು ಇಲ್ಲಿ ಮತ್ತೆ ಕಲಿಸ್ತೇವೆ. She accepts any member to come to the group. So if they don't know how to stitch, if they are interested in coming for this work, they will train them in stitching and make them work. Dad takes the decision, and it is they just give an idea, and they'll ask for the permission ಕೇಳ್ತೀರಿ ತಂದೆ. Yeah, when it comes to taking any asset or buying any asset also, her dad takes the decision. So when she gets the loan, does he decide finally? He has the final decision? Final decision is done by him. ನಿಮ್ಗೆ ಇಲ್ಲಿ ಸಾಲ ತಗೊಳ್ಳುವಾಗಲೂ ಡಿಸಿಷನ್ ಅವರೇ ತಗೊಂಡದ? Yeah, she asks the permission with the dad. If there is any necessity, she asks the permission, or the other family members speak, and dad, if he says yes, then they go for it. So with her loan, it's more of patriarchal. Yeah, it's like here. Yeah. But when she has her loan, no one decides. Like, does anyone decide what she does with her money? Like when ನಿಮ್ದು ಉಳಿತಾಯ ಏನ್ ಮಾಡ್ತೀರಿ ಅಂತ ತಂದೆ ಕೇಳ್ತಾರಾ? ಕೇಳುದಿಲ್ಲ. Nobody decides about her savings. She gets to the loan. ನಿಮ್ಗೆ ಎಂತ ಆದಾಯ ಬಂದ್ರು ನೀವು ಹಿಡ್ಕೋಬಹುದು. ದುಡ್ಡು ಖರ್ಚು ಮಾಡ್ಲಿಕ್ಕೆ ನಿಮಗೆ ಫ್ರೀಡಮ್ ಉಂಟಾ ಅಂತ ಹೇಳಿ, ಹಣ ಖರ್ಚು ಮಾಡ್ಲಿಕ್ಕೆ ನಿಮ್ಮ ದುಡ್ಡು ಖರ್ಚು ಮಾಡ್ಲಿಕ್ಕೆ ನಿಮ್ಗೆ ಫ್ರೀಡಮ್ ಉಂಟಾ ಅಥವಾ ಮನೆಗೆ ಕೊಡ್ಬೇಕಾಗ್ತದ? ಇಲ್ಲ, ಸ್ವಲ್ಪ ಮನೆಗೆ ಕೊಡ್ಬೇಕಾಗ್ತದೆ. Her wages, she gives a part of the wages to home because they have financial problems, so all the brothers contribute. Her brothers are also working, so everybody contribute for that, and now hence the problem of finance has been getting solved. Okay, I think that's good. Okay, ಮುಂದೆ ಏನ್ ಮಾಡ್ಬೇಕು ಅಂತಿದ್ದೀರಿ ಕೊನೆಗೆ? ಫ್ಯೂಚರ್ ಪ್ಲಾನ್ಸ್. ಮದುವೆ ಆಗುವಾಗ ಬಿಡುದಲ್ಲ ಇದನ್ನು, ಅಲ್ಲಿ ಹೋಗಿ ಅಲ್ಲಿ ಇದೇ ತರ ಮಾಡ್ಬೇಕು ಅಂತ ಅನಿಸ್ತದ? ಅದನ್ನ ಹೇಳಿ, ಅದ್ ಮುಂಚೆ ಹೇಳಿದೆ. ನಾನು ಇಲ್ಲಿ ಬಿಟ್ಟು ಹೋದ್ರು, ಅಂದ್ರೆ ಮ್ಯಾರೇಜಿಗೆ ಹೋದ್ರು, ಇನ್ನು ನಾವು ಅಲ್ಲಿ ಹೋಗಿ ಏನಾದ್ರೂ ಇದು ಮಾಡ್ಬೋದು ಅನ್ನುವ ಧೈರ್ಯ ಖಂಡಿತ ಉಂಟು, ಮಾಡ್ಬೋದು. ಅಂದ್ರೆ ನಮ್ದು ಹತ್ತಿರ ಹತ್ರ ನಮ್ಮ ಸಿರಿಯಲ್ಲೇ ಕೆಲಸ ಇರ್ಬೋದು, ಸಿರಿಯಿಂದಲೇ ಕಟ್ಟಿಂಗ್ ಕೊಂಡೋಗಿ ಅಲ್ಲಿ ಸ್ಟಿಚ್ ಮಾಡಿ ಅದನ್ನ ತಂದು ಕೊಡುವಂತ ಕೆಪಾಸಿಟಿ ಖಂಡಿತ ಉಂಟು. ಆದ್ರೆ ಇದನ್ನು ನಿಮ್ಮದೇ ಒಂದು ಗಾರ್ಮೆಂಟ್ ಇದು ದೊಡ್ಡ ಅಂಗಡಿ ಮಾಡ್ಬೇಕು, ಮಳಿಗೆ ಮಾಡ್ಬೇಕು, ಎಂತ ಸಹ ಇರ್ಬೋದು ಅಂತದ್ದು. ಅಂದ್ರೆ ನಾವು ಏನಾದ್ರೂ ಒಂದು ನಮ್ಮಲ್ಲಿ ನಾವೇ ತಯಾರಿಸಿ ನಾವೇ ಒಂದು ಶಾಪ್ ಮಾಡಿ ಏನಾದ್ರೂ ಸೇಲ್ ಮಾಡುವಂತದ್ದು ಮಾಡ್ಬೋದು, ಖಂಡಿತ ಮಾಡ್ತೇವೆ. ಅದು ಒಂದು ಪ್ಲಾನಿಂಗ್ ಇಟ್ಟುಕೊಂಡಿದ್ದೇವೆ. ಗುಡ್. Future plans, if she gets married, she wants to continue the same thing there wherever she is going, and she wants to